ಒಂದು ದೊಡ್ಡ ವಿವಾದವನ್ನು ಸೃಷ್ಟಿಯಾಗಿತ್ತು. ಆ ನಂತರ ಒಂದು ಕಾನೂನು ಕೋರ್ಟ್ ಮುಖಾಂತರ ಎಲ್ಲ ತಿಳಿಯಾಯಿತು. ಸತತ 4 ವರ್ಷದಿಂದ ಏನು ಒಂದು ತಮ್ಮಂತ ಕಾರ್ಯಕರ್ತರ ಒಂದು ಬದ್ಧ ನಿಲುವಿನಿಂದ ಈ ಒಂದು ಗಣಪತಿ ಪ್ರತಿಷ್ಠಾಪನೆ ಇವಾಗ ಸತತವಾಗಿ 4ನೇ ವರ್ಷಕ್ಕೆ ಪದಾರ್ಪಣೆಗೊಂಡಿದೆ. ಇದರ ಬಗ್ಗೆ ತಮಗೆ ಏನಾದ್ರು ಸಂತಸ ಆಗಿದೆಯಾ ಅಥವಾ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಯಮನಾಸ ಜರತಾರಘರ ಶ್ರೀ ಗಜಾನನ ಉತ್ಸವ ಮಂಡಳ ಅಧ್ಯಕ್ಷರು, SSK ತುಳಜಾ ಭವಾನಿ ದೇವಸ್ಥಾನ, ಜೋಳದ ಓಣಿ, ಹುಬ್ಬಳ್ಳಿ. ವರ್ಷದ ಹಿಂದೆ ಒಂದು ಹೋರಾಟ ಮಾಡಿ ಇಲ್ಲಿ ಹುಬ್ಬಳ್ಳಿಯ ಒಂದು ಐತಿಹಾಸಿಕ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಒಂದು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಅನೇಕ ಹೋರಾಟಗಳು ಮಾಡಿದ್ವಿ. ಆ ಹೋರಾಟದ ಫಲವಾಗಿ 4 ವರ್ಷದ ಹಿಂದೆ ಮೊದಲೇ ನಮಗೆ ಪರ್ಮಿಷನ್ ಕೊಟ್ಟರು. ಅದ ಕೋರ್ಟ್ಗೆ ಹೋಗಿದ್ರು, ಅಂಜುಮನ್ ಇಸ್ಲಾಂ ಸಂಸ್ಥೆಯವರು ಕೋರ್ಟ್ಗೆ ಹೋದ್ರು. ಆ ಕೋರ್ಟಿನಲ್ಲಿ ಅಲ್ಲಿ ಅದು ಕಾರ್ಪೊರೇಷನ್ ಸೇರಿದ ಆಸ್ತಿ, ಅಲ್ಲಿ ಗಣಪತಿ ಇಡಬಹುದು ಅಂತೇಳಿ ಅಲ್ಲಿ ಡಿಸಿಷನ್ ಬಂತು. ಅವತ್ತೇ ನಾವು ರಾತ್ರಿ 12 ಗಂಟೆಗೆ ಡಿಸಿಷನ್ ಬಂದಿಂದ ಮೊದಲನೇ ವರ್ಷ ಬೆಳಿಗ್ಗೆ 7 ಗಂಟೆಗೆ ನಾವು ಗಣೇಶನನ್ನ ತಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಅತ್ಯಂತ ಖುಷಿಯ ವಿಚಾರ. ಯಾಕಂದ್ರೆ ಈ ರಾಣಿ ಚೆನ್ನಮ್ಮ ಮೈದಾನ ಇರುವುದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಐತಿಹಾಸಿಕ ಸ್ಥಳ. ಇದಕ್ಕೆ ಹಿಂದೆ ಇಲ್ಲಿ ರಾಷ್ಟ್ರಧ್ವಜ ಹಾರಿಸಬೇಕಂತೇಳಿ ಇಡೀ ದೇಶಾದ್ಯಂತ ಒಂದು ಹೋರಾಟ ಆಗಿತ್ತು. ಇದೊಂದು ಪ್ರತಿಷ್ಠಿತ ಒಂದು ಮೈದಾನ. ಅದಕ್ಕೆ ಇಲ್ಲಿ ಒಂದು ಗಣಪತಿ ಇಡುವಂಥದ್ದು ಕೂಡ ಒಂದು ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ, ಹುಬ್ಬಳ್ಳಿ ಧಾರವಾಡ ಜನತೆಗೆ ಒಂದು ಸಂತಸದ ವಿಷಯ. ಸರ್, ಇಲ್ಲಿ ಏನು ಒಂದು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಮಾಡ್ತಾ ಇದ್ದೀರಾ, ಇದಕ್ಕೆ ಸೂಕ್ತವಾದಂತ ಭದ್ರತೆ ಸರ್ಕಾರದಿಂದ ಹೇಗೆ ಸಿಕ್ಕಿದೆ? ಇದಕ್ಕೆ ನಿಮಗೆ ಸಂತೃಪ್ತಿ ಇದೆಯಾ? ಭದ್ರತೆ ಬಗ್ಗೆ ಸರ್ಕಾರದಿಂದ ಭದ್ರತೆ ಇದೆ. ಯಾವುದೇ ತರದ್ದು ಅವರು ಎಲ್ಲರೂ ಅಚ್ಚುಕಟ್ಟಾಗಿ ಭದ್ರತೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸತತ 24 ತಾಸುಗಳು ಕೂಡ ನಾವಿಲ್ಲೇ ನಮ್ಗೆ ಕಾರ್ಯಕರ್ತರು ಇದ್ದು ಅವರು ಕೂಡ ಭದ್ರತೆ ವಹಿಸ್ತಾ ಇದ್ದಾರೆ. ಸರ್, ಇದು ಕೇವಲ VHP ಬಜರಂಗ ದಳ ವತಿಯಿಂದ ಆಗ್ತಾ ಇದೆಯೋ ಅಥವಾ ಎಲ್ಲ ಸಂಘ ಸಂಘಟನೆಗಳನ್ನು ಕೈ ಜೋಡಿಸಿಕೊಂಡು ಮಾಡ್ತಾ ಇದ್ದೀರಿ? ಇದು ಕೇವಲ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಡೆಯಿಂದ ಕಾರ್ಯಕ್ರಮ ಅಲ್ಲ, ಸಮಸ್ತ ಹಿಂದೂ ಸಮಾಜದ ಕಡೆಯಿಂದ ಮಾಡುವಂತ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಯಾವುದೇ ಒಂದು ಸಂಘಟನೆ ಹೆಸರು ಹಿಡಿದು ರಾಣಿ ಚೆನ್ನಮ್ಮ ಮೈದಾನ ಗಜಾನೋತ್ಸವ ಮಹಾಮಂಡಳಿ ಅಂತ ಮಾಡಿಕೊಂಡು ಇಡೀ ಹುಬ್ಬಳ್ಳಿಯ ಜನತೆಯ ಹಿಂದೂ ಸಹೋದರರನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸರ್, ಈ ಒಂದು ಇದಕ್ಕೆ ರಾಜಕೀಯ ನಾಯಕರು, ಮುಖಂಡರು ಯಾರಾದ್ರೂ ನಾಳೆ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರಿದ್ದಾರೆ? ಪ್ರತಿ ವರ್ಷ ಒಂದು ರಾಣಿ ಚೆನ್ನಮ್ಮ ಮೈದಾನದ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಭವ್ಯವಾಗಿ ನಡೀತಾ ಇದೆ. ಈ ವರ್ಷ ನಾಡಿನ ಏನು ಹೆಸರಾಂತ ಕಲಾ ತಂಡಗಳು ನಾಡಿನ ನಮ್ಮ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದವು. ನಾವು ಈ ವರ್ಷ DJ ಹಚ್ತಾ ಇಲ್ಲ. ಅದರ ಬದಲಾಗಿ ನಾಡಿನಲ್ಲಿ ಅತ್ಯಂತ ಹೆಸರಾಂತ ಕಲಾ ತಂಡಗಳು, ಜಗ್ಗಲಿಗೆ ಇರಬಹುದು, ಚಂಡೆ ಇರಬಹುದು, ನಾಸಿಕ್ ಡೋಲ್ ಇರಬಹುದು, ಮತ್ತು ದೋಲ್ ತಾಶಾ ಇರಬಹುದು, ಕೋಲಾಟ, ಲೈಜಿಮು, ಈ ತರದ 18 ತಂಡಗಳು ನಾಳಿನ ನಮ್ಮ ಭವ್ಯ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತವು. ಈ ಒಂದು ಭವ್ಯ ಶೋಭಾಯಾತ್ರೆಯ ಉದ್ಘಾಟನೆಗೆ ಮಾಜಿ ಸಂಸದರು, ಮೈಸೂರಿನ ಮಾಜಿ ಸಂಸದರಾದಂತ ಶ್ರೀಯುತ ಪ್ರತಾಪ್ ಸಿಂಹ ಅವರು ಭಾಗವಹಿಸ್ತಾ ಇದ್ದಾರೆ. ತಮ್ಮ VHP ಮುಖಂಡರು ಯಾರಾದ್ರೂ ಬರ್ತಾ ಇದ್ದಾರೆ ಸರ್? ರಾಷ್ಟ್ರೀಯ ಮುಖಂಡರು ಯಾರು ಭಾಗವಹಿಸ್ತಿಲ್ಲ. ಇಲ್ಲಿ ಹಿಂದೂ ಸಮಾಜದ ಎಲ್ಲ ಸಮಾಜಗಳ ಮುಖಂಡರು ಕೂಡ ನಾವು ಆಹ್ವಾನ ಕೊಟ್ಟಿದ್ದೇವೆ ಮತ್ತು ಪರಿವಾರದ ಎಲ್ಲ ಮುಖಂಡರು ಕೂಡ ಇರ್ತಾರೆ. ಮತ್ತು ಯಾವುದೇ ಪಕ್ಷ ಯಾವುದೇ ಅಲ್ಲದೆ ಎಲ್ಲ ಪಕ್ಷದ ಮುಖಂಡರು ಕೂಡ ನಾವು ಆವಾಗಲೇ ಕೊಟ್ಟಿದ್ದೇವೆ. ಯಾರೋ ಬಂದ್ರು ನಮ್ಮ ಸ್ವಾಗತ ಇದೆ. ತಮ್ಮ ಹೆಸರು? ರಘು ಯಲ್ಲಕ್ಕನವರ, ಈ ರಾಣಿ ಚೆನ್ನಮ್ಮ ಮೈದಾನ ಗಜಾನೋತ್ಸವ ಮಹಾಮಂಡಳಿಯ ಕಾರ್ಯದರ್ಶಿ. ಮಾತಾಡ್ತೀನಿ.